ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟಿಕಾ ಗೋಲ್ಡ್ ಕಂಪನಿ. ಆಂಧ್ರಪ್ರದೇಶದ ಕಡಪ ಜಿಲ್ಲೆಯಲ್ಲಿ ಮತ್ತೆ ಕೊರೋನಾ ಆತಂಕ ಮೂಡಿದೆ. ಕೋವಿಡ್ ಸೋಂಕಿತರ ಸಾವು ಹಿನ್ನೆಲೆ ಪಾವಗಡದಲ್ಲಿ ಹೈ ಅಲರ್ಟ್ ಮಾಡಲಾಗಿದೆ. ಕೋವಿಡ್ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲು ಡಿಸಿ ಶಿವ ಕಲ್ಯಾಣ್ ಸೂಚನೆಯನ್ನ ನೀಡಿದ್ದಾರೆ. ಆಂಧ್ರಪ್ರದೇಶದ ಕಡಪ ಜಿಲ್ಲೆಯಲ್ಲಿ ಮತ್ತೆ ಕೊರೋನಾ ಆತಂಕ ಮೂಡ್ತಾ ಇದೆ. ಕೋವಿಡ್ ಸೋಂಕಿತರ ಸಾವು ಹಿನ್ನೆಲೆ ಪಾವಗಡದಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಿದ್ದಾರೆ. ಕೋವಿಡ್ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲು ಡಿಸಿ ಶಿವ ಕಲ್ಯಾಣ್ ಸೂಚನೆಯನ್ನ ಕೂಡ ನೀಡಿದ್ದಾರೆ. ಆಂಧ್ರಪ್ರದೇಶಕ್ಕೆ ಗಡಿ ಭಾಗ ಆಗಿರುವ ಪಾವಗಡದಲ್ಲಿ ಹೈ ಅಲರ್ಟ್ ಅನ್ನ ಮಾಡಿದ್ದಾರೆ. ಇದೀಗ ತುರ್ತು ಸಭೆ ನಡೆಸಿ ಆರೋಗ್ಯ ಇಲಾಖೆಗೆ ಕಟ್ಟೆಚ್ಚರ ವಹಿಸಲು ಡಿಸಿ ಆದೇಶವನ್ನ ನೀಡಿದ್ದಾರೆ. ಪಾವಗಡದ ಅಧಿಕಾರಿಗಳೊಂದಿಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆಯನ್ನ ನಡೆಸಿದ್ದಾರೆ. ಕೋವಿಡ್ ಪರಿಸ್ಥಿತಿಯನ್ನ ನಿರಂತರವಾಗಿ ನಿಗಾ ವಹಿಸುವಂತೆ ಸೂಚನೆಯನ್ನ ನೀಡಿದ್ದಾರೆ. ಏನು 2020ರಲ್ಲಿ ಕೋವಿಡ್ ಬಂದಿತ್ತು, ಎಷ್ಟೆಲ್ಲ ಅದರಿಂದ ಅವಾಂತರ ಆಯಿತು, ನಾವು ಎಷ್ಟೆಲ್ಲ ಸಂಕಷ್ಟ ಅನುಭವಿಸಿದ್ದೀವಿ ಅಂತ ಈಗಾಗಲೇ ಗೊತ್ತಿದೆ. ಆ ಹಿನ್ನೆಲೆ ಆಂಧ್ರ ಪ್ರದೇಶದ ಕಡಪ ಜಿಲ್ಲೆಯಲ್ಲಿ ಕೊರೋನಾ ಆತಂಕ ಮತ್ತೆ ಮೂಡ್ತಾ ಇದೆ. ಅಲ್ಲಿ ಕೋವಿಡ್ ಸೋಂಕಿತರ ಸಾವು ಹಿನ್ನೆಲೆ ಆಂಧ್ರ ಪ್ರದೇಶಕ್ಕೆ ಗಡಿ ಭಾಗವಾಗಿರುವ ನಮ್ಮ ಕರ್ನಾಟಕದ ಪಾವಗಡದಲ್ಲಿ ಇದೀಗ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಿದ್ದಾರೆ. ಕೋವಿಡ್ ಸೋಂಕಿತರ ಸಾವು ಹಿನ್ನೆಲೆ ಕೋವಿಡ್ ಮುಂಜಾಗ್ರತಾ ಕ್ರಮ ಕೈಗೊಳ್ಳೋದಕ್ಕೆ ಡಿಸಿ ಶುಭ ಕಲ್ಯಾಣ್ ಸೂಚನೆ ನೀಡಿದ್ದಾರೆ. ಅಲ್ಲಿಯ ಅಧಿಕಾರಿಗಳೊಂದಿಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆ ಮಾಡಿ ಕಟ್ಟೆಚ್ಚರ ವಹಿಸಿ ಅಂತ ಹೇಳಿದ್ದಾರೆ. ಪರಿಸ್ಥಿತಿಯನ್ನ ನಿರಂತರವಾಗಿ ನಿಗಾ ವಹಿಸಿ ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಇನ್ನು ತುರ್ತು ಸಭೆ ನಡೆಸಿ ಆರೋಗ್ಯ ಇಲಾಖೆಗೂ ಕೂಡ ಕಟ್ಟೆಚ್ಚರವನ್ನ ನೀಡಿದ್ದಾರೆ ಡಿಸಿ ಅವರು. ಅಲ್ಲಿಂದ ಆಂಧ್ರ ಪ್ರದೇಶದಿಂದ ಇಲ್ಲಿಗೆ ಬರೋಗಿರ್ಬೋದು, ಗಡಿ ಭಾಗ ಆಗಿರೋದ್ರಿಂದ ಸಾಕಷ್ಟು ಓಡಾಟ ಇರುತ್ತೆ ಜನಗಳದ್ದು. ಆಂಧ್ರ ಪ್ರದೇಶದಿಂದ ಪಾವಗಡಕ್ಕಾಗಿರ್ಬೋದು, ಅಲ್ಲಿ ಈ ಒಂದು ಇನ್ಸಿಡೆಂಟ್ ಆಗಿರೋದ್ರಿಂದ ಮತ್ತೆ ಕೊರೋನಾ ಸೋಂಕಿನಿಂದ ಸಾವನ್ನಪ್ಪಿರೋದ್ರಿಂದ ಪಾವಗಡದಲ್ಲಿ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಿದ್ದಾರೆ.